ಹಲೋ, ನಮಸ್ತೆ ಮುಖ್ಯರೇ. ನಮಸ್ಕಾರ ಚಂದ್ರಣ್ಣ. ಹೇಳಿ ಚಂದ್ರಣ್ಣ. ಏನಿಲ್ಲ, ವಿಷ್ಣು ಸರ್ ಬಗ್ಗೆ ಕೆಲವು ವಿಷಯಗಳು ಮಾತಾಡ್ಬೇಕಾಗಿತ್ತು. ಎಲ್ಲಿ ಚಂದ್ರಣ್ಣ, ಹಬ್ಬದ ದಿನ ನೋಡಿ, ನಾನು ಬೆಳಗಾವಿಲಿದ್ದೆ, ಯಾವ್ದೋ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೆ ನಾನು. ಇವತ್ತು ಹಬ್ಬ ಇರೋದ್ರಿಂದ ಬ್ರೇಕ್ ಇತ್ತು. ನಾನು ಊರ್ ಕಡೆ ಸ್ವಲ್ಪ ಫೋನ್ಗಳು ಮಾಡ್ಕೊಂಡಿದ್ದೆ. ನನಗೊಂದು 12 ಗಂಟೆಗೆ ಸುದ್ದಿ ಆಯ್ತು. ಯಾಕೋ ಬಹಳ ಬೇಜಾರಾಗ್ಬಿಡ್ತು. ನಾನು ಬೆಂಗಳೂರಲ್ಲಿ ಇಲ್ಲ, ಹಾಗಾಗಿ ಇದ್ರ ಬಗ್ಗೆ ಒಂದು ಕೆಲವು ವಿಚಾರಗಳು ಮಾತಾಡೋರು. ಪಾಪ ಟಿವಿ ಚಾನಲ್ಗಳೆಲ್ಲ ಕಾಲ್ ಮಾಡಿದ್ರು ನನಗೆ, ಮಾತಾಡ್ಸ್ಬೇಕು, ಒಂದು ಬೈಟ್ ಕೊಡಿ ಅಂತ. ನಾನು ಹೊರಗಡೆ ಇರೋದ್ರಿಂದ ಮಾತಾಡಕ್ ಆಗ್ಲಿಲ್ಲ ಚಂದ್ರಣ್ಣ. ಸಾಕಷ್ಟು ಅಭಿಮಾನಿಗಳು ಪಾಪ ಕಾಲ್ಗಳು ಮಾಡ್ತಾವ್ರೆ ನನಗೆ, ಒಂದು 12 ಗಂಟೆ 1 ಗಂಟೆಯಿಂದಾನೆ. ಅಲ್ಲಿ ಬಹಳ ಬೇಜಾರಾಯ್ತು ನೋಡಿದ್ರೆ. ಹೇಳಿ ಚಂದ್ರಣ್ಣ. ಪಾಪ ನೀವು ಹೋಗಿದ್ರ ಚಂದ್ರಣ್ಣ? ಇಲ್ಲ, ನನಗೂ ಸುಮಾರು ಕಾಲ್ಗಳು ಬಂತು. TV9 ನಲ್ಲಿ ಮತ್ತು ಪಬ್ಲಿಕ್ ಟಿವಿಯಲ್ಲ ಕಾಲ್ ಮಾಡಿದ್ರು. ಸರ್, ನಾನು ಈಗ ಏನೇ ಮಾತಾಡೋ ಪರಿಸ್ಥಿತಿ ಇಲ್ಲ ಸರ್. ಈಗ ನಾನು ಮಾತಾಡ್ಬೇಕಾಗಿತ್ತು ಚಂದ್ರಣ್ಣ. ಇಲ್ಲ, ಅಲ್ಲಿ ಬೈಟ್ ಕೊಡ್ಬೇಕಾಗಿತ್ತು ನೀವು. ಯಾಕಂದ್ರೆ ನೀವು ಒಬ್ರು ಲೀಡರ್ ಆಗಿ ಒಂದ್ ಬೈಟ್ ಕೊಡ್ಬೇಕು. ಯಾಕಂದ್ರೆ ಕೊನೆ ಪಕ್ಷ ಅಲ್ಲಿ ಏನು ಅದು ವಾಸ್ತವಾಂಶ ಗೊತ್ತಿರೋದು ಕೆಲವು ಅಭಿಮಾನಿಗಳಿಗೆ. ಅಂದ್ರೆ ಎಲ್ಲಾ ಅಭಿಮಾನಿಗಳಿಗೂ ಒಂದ್ ರೀತಿ ವಿಚಾರಗಳಿದ್ರೆ, ಈ ಹೋರಾಟಗಾರರಾಗಿ ಕೆಲವು ನಿಜವಾದ ವಾಸ್ತವಾಂಶಗಳು ಗೊತ್ತಿರ್ತದೆ. ಅದ್ರಲ್ಲಿ ನೀವು ಒಬ್ರು ಅನ್ಕೊಂತೀನಿ ನಾನು. ಇದನ್ನ ನಾನು ನಿಜವಾಗ್ಲೂ ನೀವು ಮಾತಿಗೆ ಬಹಳ ದುಃಖನೂ ವ್ಯಕ್ತಪಡಿಸ್ತೀನಿ. ಒಂದು 3 ವರ್ಷ ಸಂತೋಷನೂ ವ್ಯಕ್ತಪಡಿಸಿದೆ. ನಮ್ಮ ಅಣ್ಣವ್ರಿಗೆ ಅಭಿಮಾನಿ ಸುಡಿಯೋ ನಿಜವಾಗ್ಲೂ ಇದು ಇಲ್ಲೇ ನಮ್ಗೆ ಸರ್ಕಾರ ಕಡೆಯಿಂದ ಸ್ಮಾರಕ ಆಗುತ್ತೆ ಅಂತ ಹೇಳಿ ನಿಮ್ಮ ಹೋರಾಟ ಎಲ್ಲ ನಾವು 100ಕ್ಕೆ 100 ಇಲ್ಲಿ ಆಗುತ್ತೆ ಅನ್ಕೊಂಡಿದ್ರಿ. ಕಾರಣಗಳಿಂದ ಏನು ಬಾಲಕೃಷ್ಣ ಕುಟುಂಬದವರು ಕೆಲವರು ಕಾಣದ ಕೈಗಳು ಯಾರೋ ಹೋಗಿ ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿರ್ತಾರೆ. ಅಲ್ಲಿಂದ ಮನೆ ಕುಟುಂಬದವ್ರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಮತ್ತೆ ಆಗ್ಲಿ ಅಂತ ಹೇಳಿ ಇನ್ನೊಂದ್ ಕಡೆ ಸರ್ಕಾರ ಜಾಗ ತೋರಿಸಿರ್ತಾರೆ, ಅದು ನಿಮ್ಗೂ ಗೊತ್ತು. ಹೌದೌದೌದು. ಅಲ್ಲಿ ಕೂಡ ಮಧ್ಯಾಹ್ನ 12 ಗಂಟೆಗೆ ಯಾರೋ ಪರಿಸರ ಅರಣ್ಯ ಇಲಾಖೆ ಏನು ಪರಿಸರ ಪ್ರೇಮಿಗಳು ಅದಕ್ಕೊಂದು ಸ್ಟೇ ತಂದಿರ್ತಾರೆ. ಅಲ್ಲಿಗೆ ನಮ್ಮ ಅಭಿಮಾನಿಗಳು ಏನು ಇವತ್ತು ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಅಲ್ಲಿಗೆ ಎಲ್ಲಾ ಅಭಿಮಾನಿಗಳು ಒಂದಷ್ಟು ಕುಸಿತ ಹೋಯ್ತು. ಈ ಹೋರಾಟ ಏನು ನಾವು ಬಿಸಿ ಮುಟ್ಟಿದ್ರಿ ಆಗ್ತೈತೆ ಅಂತ ಯಾವಾಗ 2 ಸಲ ಹೈಕೋರ್ಟ್ ಸ್ಟೇ ಬಂದಾಗ ನಮ್ಮ ಅಭಿಮಾನಿಗಳೆಲ್ಲ ಸ್ವಲ್ಪ ಕುಸಿತ ಹೋಯ್ತು, ಶಕ್ತಿ ಕಡಿಮೆ ಆಯ್ತಾ ಹೋಯ್ತು. ಆದ್ರೂ ಕೂಡ ಪ್ರಯತ್ನ ಬಿಟ್ಟಿಲ್ಲ. ನಿಮ್ಮ ಹೋರಾಟದಲ್ಲಿ, ಹೊಯ್ಸಳ ಮೂರ್ತಿ ಹೋರಾಟದಲ್ಲಿ ಏನು ಅನೇಕ ಕನ್ನಡಪರ ಚಳವಳಿ ಹೋರಾಟಗಾರನಂದಷ್ಟು ಸೇರಿಸಿ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಒಂದು ಹೋರಾಟಕ್ಕೆ ಮೈಸೂರಲ್ಲಿ ವಿಷ್ಣು ಸ್ಮಾರಕ ಎಲ್ಲಾದ್ರೂ ಒಂದು ಆಗ್ಲೇಬೇಕು ಅಂತ ಹೇಳಿ ನಮ್ದೆಲ್ಲ ಒಂದು ಮನ್ಸಲ್ಲಿ ಒಂದು ನೋವಿತ್ತು, ಕೊರಗಿತ್ತು. ಕೊನೆಗೂ ಒಂದಾಯ್ತು. ಆದ್ರೂ ಅಭಿಮಾನಿ ಸುಡಿಯಲ್ಲಿ ನಾವೊಂದು ಏನೋ ಆದ್ರೂ ಒಂದು ದೇವಸ್ಥಾನ ಅಲ್ಲಿ ಏನು ಅಣ್ಣವರ ಪುಣ್ಯ ಸ್ಮರಣಿ 18 ತಾರೀಕು ಬರ್ತ್ಡೇ ಅಂತ ಮಾಡೋದಕ್ಕೆ ಒಂದು ಹತ್ರ ಇತ್ತು ಸುತ್ತಮುತ್ತ ಜನಕ್ಕೆ. ಹೌದು, ಅದನ್ನ ನಾವು ಉಳಿಸ್ಕೊಬೇಕಾಯ್ತು. ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕಾಯ್ತು. ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಒಗ್ಗಟ್ಟು ಕೊರತೆ ಇತ್ತು ಮೂರ್ತಿಯವರೇ. 100ಕ್ಕೆ 100 ಬಿಡಿ. ನಾವು 2015ರಲ್ಲಿ ನಿಮ್ಗೂ ಗೊತ್ತಿರ್ಬೇಕು, ಅಭಿಮಾನಿ ಸ್ಟುಡಿಯೋನಲ್ಲಿ ಒಂದ್ ಮೀಟಿಂಗ್ ಕರೆದಿದ್ವಿ. ಎಲ್ಲಾ ಸಂಘಟನೆ ಲೀಡರ್ಗಳನ್ನು ಕರೆದಿದ್ವಿ. ನಾವು ಆ ಸಂಘಟನೆ ಈ ಸಂಘಟನೆ ಅಂತ ಭೇದ ಮಾಡಕ್ ಬದಲು ನಾವು ಸಂಘಟನೆಗಳು ಎಲ್ಲಾ ಇರ್ಲಿ, 1000 ಸಂಘಟನೆ ಇರ್ಲಿ, ಆದ್ರೆ ಈ ಹೋರಾಟ ಸ್ಮಾರಕ ಹೋರಾಟ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗ್ಬಿಡೋಣ ಅಂತ ಒಂದ್ ಮೀಟಿಂಗ್ ಕರೆದಿದ್ವಿ. ನೆನ್ಪಾಯ್ತಾ ನೆನ್ಪಿಲ್ವಾ ನಿಮ್ಗೆ? ಇದೆ ನೆನ್ಪಿದೆ. ಆ ಮೀಟಿಂಗ್ ಏನಾಯ್ತು? ಮೀಟಿಂಗ್ ಏನಾಯ್ತು, ಅವತ್ತು ನಾವು ಅಭಿಮಾನಿ ಸುಡಿತ್ರ ಹೋಗಿ ಮಾತಾಡಿದ್ರಿ. ಮತ್ತೆ ಅದು ನಮ್ಮಲ್ಲಿ ಕೊರತೆ ಇತ್ತು, ಅಭಿಮಾನಿಗಳು ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ಮತ್ತೆ ಅದನ್ನ ನಾವು ಒಗ್ಗಟ್ಟಾಗಿ ಸೇರಕ್ ಆಗ್ಲಿಲ್ಲ. ಸೇರಕ್ ಆಗದಿದ್ದ ಕಾರಣ ಏನಾಯ್ತು, ನಾವು ಆಂಭಾವದಿಂದ ನಾವು ಇವತ್ತು ನಮ್ಗೆ ಹೊರತ ಬಿತ್ತು ಅಭಿಮಾನಿ ಸುಡಿಯಿಂದ. ಅದೇ ಈ ಸಂಘಟನೆಗಳ ಒಲವು ಸ್ವಾರ್ಥ ಕೆಲವು ಅಭಿಮಾನಿಗಳು ಎಲ್ಲರೂ ನಾನು ಆರೋಪ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಡೋ ಅಭಿಮಾನಿಗಳು, ಮುದ್ದತೆ ಅಭಿಮಾನಿಗಳು, ನಮ್ಮ ವಿಷ್ಣು ಅಣ್ಣನ ಬಗ್ಗೆ ಸುಮಾರು 40 ವರ್ಷದ ಹೋರಾಟಗಳು, ಒದೆ ತಿನ್ಕೊಂಡು, ಕಟೋಟು ಸುಟ್ಟಾಗ, ಜ್ಞಾನ ರೋಗದಾಗ, ಸಗಣಿ ಹೊಡೆದಾಗ, ಪಾಪ ಕಣ್ಣಲ್ಲಿ ನೀರ್ ಹಾಕೊಂಡು, ಬಟ್ಟೆ ಹಾಕೊಂಡು, ಬಳೆ ಕಿತ್ಕೊಂಡು, ಕಾರ್ ಪುಡಿ ಹೊಸ್ದಾಗ, ಸೋಡಾ ಬಟ್ಟೆ ಹೊಡೆದಾಗ, ಒದೆ ತಿನ್ಕೊಂಡು ಇಷ್ಟೆಲ್ಲ ಹೋದ್ರೆ ಯಾರೋ ಕೆಲವರು ಅಣ್ಣವರು ತೀರ್ಕೊಂಡು 2016ನಲ್ಲಿ ಬಂದು ವ್ಯಾಪಾರೀಕರಣ ಮಾಡ್ಕೊಂಡ್ರು. 2010ರಿಂದ ನೀವು ಗಮನಿಸ್ಕೊ ಬಂದಿದ್ದೀರಾ? ಹೌದು. ನನ್ನನ್ನ
ನಿಮ್ಮ ಹೋರಾಟಕ್ಕೆ ನಮ್ ಖುಷಿ ತಂತು. ನಾವು ಈ ಅಣ್ಣ ಅವರು ನಮ್ ತೀರ್ಕೊಂಡ್ಮೇಲೆ ನಮ್ದು ಇನ್ನು ಅಂತೆ ಮುಗೀತು, ನಮ್ದು ಇನ್ನ ಪಬ್ಲಿಕ್ಗೆ ನಾವ್ ಎಲ್ಲೂ ಬರಕ್ ಆಗ್ಲಿಲ್ಲ, ನಾವು ಇನ್ನು ನಮ್ ಕಥೆನೂ ಮುಗೀತು ಅಂತ ಹೇಳಿ ಯಾವಾಗ ನೀವು ಇಲ್ಲ ಈ ಮಹಾನ್ ವ್ಯಕ್ತಿನ ಇಡೀ ಕರ್ನಾಟಕಕ್ಕೆ ಒಂದಷ್ಟು ಯುವ ಪೀಳಿಗೆಗೆ ಅದನ್ನು ಜಾಗೃತಿ ಮೂಡಿಸ್ಬೇಕಂತ ನಾಲ್ಕಂಡ ವಿಷ್ಣುವರ್ಧನ್ ಅಂತೇಳಿ ಪಾಪ ನೀವು ಇಡೀ ರಾಜ್ಯದಲ್ಲೇ ಓಡಾಡಿ ಅಂತ ಜನಕ್ಕೆ ಜಾಗೃತಿ ಮೂಡಿಸಿದ್ರಿ. ವಿಷ್ಣು ಸಾರ್ನ ಎತ್ತರಕ್ಕೆ ಪ್ರಚಾರ ತಗೊಂಡೋಗಿದ್ದಾರೆ, ಆ ಕೀರ್ತಿ ನಿಂದೆ ಸಲ್ಬೇಕು ಮೂರ್ತಿಯವರೇ. ಅಲ್ಲ ಏನ್ ಗೊತ್ತಾ, ನಮ್ಮಲ್ಲಿ ಅದೇ ಹೇಳದ್ನಲ್ಲ, ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ದಿರ ಕಾರಣದಿಂದ ಇದು ಎಲ್ಲೋ ಒಂದ್ ಕಡೆ ಇವತ್ತು ಆಗಕ್ಕೂ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ತುಂಬಾ ಕಾಡ್ತಾ ಇದೆ ಅಲ್ವಾ? ಅಲ್ಲ, ಅದು ಎರಡು ಬಾಲಕೃಷ್ಣ ಕುಟುಂಬದವರೆಗೂ ವೀಕ್ನೆಸ್ ಆಯ್ತು, ಸರ್ಕಾರಕ್ಕೂ ವೀಕ್ನೆಸ್ ಆಯ್ತು. ಹೌದು, ಯಾಕಂದ್ರೆ ಅವರು ನೋಡಿ ಬಾಲಣ್ಣನ ಕುಟುಂಬ ಒಬ್ರು ಕಲಾವಿದ್ರ ಕುಟುಂಬ ಆಗಿ ಇಟ್ಕೊಂಡು ಹೌದು ಇನ್ನೊಬ್ಬ ಕಲಾವಿದರನ್ನ ಅವಮಾನ ಮಾಡೋದು ಎಷ್ಟು ಸರಿ? ಇದು ತುಂಬಾ ಒಂಥರ ಎಲ್ಲೋ ಅನ್ಯಾಯ ಅವಮಾನ ಅನ್ಸುತ್ತೆ ನನ್ಗಂತೂ. ಇದು ನಮ್ದು ತಡಿಯಕ್ ನಮ್ ದುಃಖ ತಡಿಯಕ್ ಆಗ್ತಾ ಇಲ್ಲ. ನಾವು ಹಬ್ಬದ ದಿವಸ ಏನು ಹೇಳ್ಕೊಳಕ್ ನೋಡಿ, ಹಬ್ಬದ ದಿನ ಈ ರೀತಿ ಮಾಡಿದ್ದಾರೆ, ಅದು ಹಬ್ಬದ ದಿವಸನೇ ಮಾಡಿದ್ದಾರೆ. ಪುಣ್ಯಾತ್ಮ ದೇವಮಾನ ನಾವು ಪೂಜೆ ಮಾಡ್ತೇವೆ ನಮ್ಮ ಮನೆಗೆ, ದೇವ್ರ ಮನೆಯಲ್ಲಿ ಇವತ್ತು ಅವ್ರ ಪೂಜೆ ಯಾಕೋ ಚಂದ್ರಣ್ಣ ನಮ್ಗೆ ಮಾಹಿತಿ ಇತ್ತು, ಇದು ಯಾಕೋ ಇವರು ರಿಮೂವ್ ಮಾಡೋ ಐಡಿಯಾಗಳೇ ಇವ್ರ ತಲೆಯಲ್ಲಿ ಎಲ್ರಿಗೂ ಗೊತ್ತಿತ್ತು. ಒಗ್ಗಟ್ಟು ತೋರಿಸಿ ನಾವ್ ಅದಕ್ಕೆ ಒಂದಷ್ಟು ಜನ 19 ತನಕ ನಮ್ಮ ಫೋರ್ಸ್ ಹಂಗೆ ಇತ್ತು. ಬಹಳ ಇವತ್ತು ನೋಡಿ, ಒಂದು ಕಡೆ ಕುಟುಂಬದ ಪ್ರಯತ್ನ, ವಿಷ್ಣು ಕುಟುಂಬ ಒಂದ್ ಕಡೆ ಪ್ರಯತ್ನ ಮಾಡಿದ್ರೆ ಸ್ಮಾರಕ ಆಗ್ಬೇಕು ಅಂತ ನಾವು ಅಭಿಮಾನಿಗಳು ಸಂಘಟನೆಗಳನ್ನ ಕಟ್ಕೊಂಡು ಸಪರೇಟ್ ಹೋರಾಟಗಳು ಮಾಡ್ಕೊಂಡ್ ಬಂದ್ವಿ. ಮಾಡಿದ್ದಕ್ಕೆ ಇವತ್ತು ಎಲ್ಲೋ ಒಂದ್ ಕಡೆ ವಿಷ್ಣು ಸ್ಮಾರಕ ಇವತ್ತು ನಾವು ತಲೆ ಎತ್ಕೊಂಡು ಹೋರಾಡೋಷ್ಟು ಒಂದು ಗೌರವ ಸಿಕ್ತು ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ. ಮೈಸೂರೆಲ್ಲ ಅದು ಆಗಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ? ಇಲ್ಲ, ಇನ್ನೊಂದೇನಪ್ಪಾ ಅಂದ್ರೆ ಕುಟುಂಬದವರು ಸಹ ಪಾಪ ನಮ್ಮನ್ನ ಕರೆದು ಅವತ್ತು ಮನೆಯಲ್ಲಿ ಮೀಟಿಂಗ್ ಮಾಡಿದ್ರು. ಎಲ್ಲಾ ಸಂಘಟನೆಗಳು ಕರೆದಿದ್ರು ಪಾಪ. ಹೌದೌದು, ನಿಜ. ಕನ್ವಿನ್ಸ್ ಮಾಡಿದ್ರು ನಮ್ಮನ್ನ. ಅಭಿಮಾನ್ ಸ್ಟುಡಿಯೋ ಪರಿಸ್ಥಿತಿ ಈ ತರ ಇದೆ, ಆಗಲ್ಲ, ಆಗದೆ ಇರೋದಕ್ಕೆ ನಾವು ಮೈಸೂರು ಕೇಳ್ತಾ ಇದೀವಿ. ಯಾವ್ದೇ ಕಾರಣಕ್ಕೂ ಸದ್ಯಕ್ಕೆ ಹೋರಾಟಗಳನ್ನ ನಿಲ್ಸಿ ಮೈಸೂರಲ್ಲಿ ಆಗ್ಲಿ ಅಂತ ಹೇಳೋದಕ್ಕೋಸ್ಕರ ನಾವು ಕುಟುಂಬಕ್ಕೆ ಒಂದು ಬೆಲೆ ಕೊಟ್ಟು ಹೋರಾಟದಿಂದ ಸ್ವಲ್ಪ ಹಿಂದೆ ಸರ್ದ್ವಿ. ಒಂದ್ ಕಡೆ ಆಗ್ಬಿಡ್ಲಿ. ಹೌದು ಅಲ್ವಾ? ಹೌದು ಮುಖ್ಯ. ಹೌದು. ಮತ್ತೆ ಇದ್ರ ಹೋರಾಟ ಪ್ರಾರಂಭ ಮಾಡ್ಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟೆ ಕಾಣ್ಲಿಲ್ವಲ್ಲ. ನೂರು ಇಲ್ಲ, ಫುಲ್ಲು ಅದು ನಾನು ಅನ್ನೋ ಸ್ವಾರ್ಥಿಯಲ್ಲಿ ಇವಾಗ ಹೋಯ್ತು. ನಾನು ಹಿಂದೆ ಸಾಕಷ್ಟು ಮಾಧ್ಯಮಗಳಲ್ಲಿ ಮಾತಾಡಿದ್ದೀನಿ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದೀನಿ. ಸಂಘಟನೆಗಳು 1000 ಅಲ್ಲ 10,000 ಸಂಘಟನೆಗಳು ಇಟ್ಕೊಳ್ಳಿ, ಅದು ಒಂದು ಈ ಸಮಾಜಕ್ಕೆ ಒಳ್ಳೇದಾಗುವಂತ ಕೆಲಸಗಳು ಮಾಡಕ್ಕೆ ಇಟ್ಕೊಳ್ಳಿ. ಅಣ್ಣವರ ಬರ್ತಡೇ ಇರ್ಬೋದು, ಪುಣ್ಯಸ್ಮರಣೆ ಇರ್ಬೋದು ಮಾಡಿ. ಈ ಅಭಿಮಾನ್ ಸ್ಟುಡಿಯೋದ ಪುಣ್ಯಭೂಮಿ ಹೋರಾಟಕ್ಕೋಸ್ಕರ ಒಂದು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಒಗ್ಗಟ್ಟಾಗ್ಬಿಡೋಣ. ಹೌದು, ಇಲ್ಲಿ ನೀನ್ ಮೇಲು ನಾನ್ ಮೇಲು ಇನ್ನೊಬ್ಬ ಮೇಲು ಅನ್ನೋದು ಬೇಡ, ಎಲ್ಲ ಒಟ್ಟಾಗಿ ಹೋಗೋಣ ಅಂತ ನಾನು ಕರೆದೆ ತಾನೆ ನಿಮ್ಮನ್ನ. ಕರೆದು ನಾನು ಅದಕ್ಕೆ ಅಲ್ಲ ಪಾಪ ನೀವು ನಮ್ ಪರ ಇದ್ರಿ ಬಿಡಿ, ಅವತ್ತು ನಮ್ ಜೊತೆ ಕೈ ಜೋಡ್ಸಿದ್ರಿ. ಇನ್ನು ಸಾಕಷ್ಟು ಲೀಡರ್ಗಳು ಪಾಪ ನಮ್ ಜೊತೆ ಕೈ ಜೋಡಿಸಿದ್ರು, ಇಲ್ಲ ಒಗ್ಗಟ್ಟಾಗೆ ಹೋಗೋಣ ಅಂತ. ಎಲ್ಲೋ ಒಂದ್ ಕಡೆ ನಮ್ಗೆ ಕೆಲವು ಸಂಘಟನೆಗಳು ಪಾಪ ನಮ್ಗೆ ಬೆಂಬಲ ಕೊಡ್ಲಿಲ್ಲ ಅಂತ ನನಗ್ ಗೊತ್ತು. ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನನಗ್ ಗೊತ್ತು, ನಿಮ್ಗೂ ಗೊತ್ತಿರ್ಬೋದು ಅನ್ಕೋತೀನಿ ನಾನು. ಇಲ್ಲ, ಗೊತ್ತಿತ್ತೇ. ನಾನು ನಮ್ ಬಗ್ಗೆ ಸುಮ್ನೆ ನಾವು ಸ್ವಲ್ಪ ನ್ಯಾರ ಮಾತಾಡೋ ಸ್ವಭಾವ, ಇದು ಸರಿ ಕಾಣಲ್ಲ, ಎಲ್ಲಂದ್ರೆ ಅಲ್ಲಿ ಪುತ್ತಳಿ ಇಟ್ಬಿಡ್ತೀರಾ, ಮೋರಿ ಮೇಲೆ ಇಟ್ಬಿಡ್ತೀರಾ, ಎಲ್ಲ ಮಾಂಸದಂಗಡಿ ಹತ್ರ ಇಟ್ಬಿಡ್ತೀರಾ, ಅದನ್ನು ಸ್ವಲ್ಪ ಖಂಡಿಸಿದೆ. ಬೇಡ, ಅಣ್ಣವರು ಇವತ್ತು ಬೇರೆ ಅಭಿಮಾನಿಗಳು ಇವತ್ತು ನಮ್ಗಿಂತ ಸಮಾನತೆ ಇರೋ ಅಭಿಮಾನಿಗಳು ಒಳ್ಳೊಳ್ಳೆ ಸರ್ಕಲ್ ಇಟ್ಟಿದ್ದಾರೆ, ಒಳ್ಳೆ ಖರ್ಚು ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಪುತ್ತಳಿ ಇಡಿ. ನಮ್ಮವ್ರು ಕೂಡ ಹೇಳಿದ್ರು, ಬೇಡ ಇದು ಹಾಕುದಿರ್ತೀರಾ, ಎಲ್ಲ ಮಣ್ ತುಂಬಿಟ್ಟು ಯಾವ್ದೋ ಒಂದು 5,000 ರೂಪಾಯಿಗಳು ಎಲ್ಲ ಒಂದು ಕಲೆಕ್ಷನ್ ಮಾಡ್ಕೊಂಡು ಈ ರೀತಿ ಎಲ್ಲಂದ್ರೆ ಮೋರಿ ಮೇಲೆ ಇಟ್ಬಿಡೋದು, ಎಲ್ಲಂದ್ರೆ ಇಟ್ಬಿಟ್ರೆ ಅದಕ್ಕೆ ಮೇಂಟೈನ್ ಮಾಡಲ್ಲ, ಒಂದು ಹೂವು ಹಾಕಲ್ಲ. ಯಾವಾಗ ವರ್ಷಕ್ಕೆ ಏನೋ ಸೆಪ್ಟೆಂಬರ್ 18ಕ್ಕೆ ಡಿಸೆಂಬರ್ 30 ಮಾತ್ರ ನಿಮ್ಗೆ ವಿಷ್ಣು ಸರ್ ಬಗ್ಗೆ ಅಭಿಮಾನ ಹುಟ್ಟುತ್ತೆ. ಇದು ಯಾವಾಗ್ಲೂ ಅದೇ ಅಭಿಮಾನ ಒಗ್ಗಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲ್ಲ. ಚಂದಣ್ಣ ನೋಡಿ, ಬಗ್ಗೆ ಎರಡು ಮಾತಿಲ್ಲ. ನಿಮ್ಮ ಶ್ರಮೆಗೆ ನಿಮ್ಮ ಪ್ರಾರಂಭ ಮಾಡಿದ್ವಿ. ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಅಂತ ಕಟ್ಟಿ ರಾಜ್ಯ ವ್ಯಾಪ್ತಿಗೆ ತಕೊಂಡೋಗಿದ್ ಉದ್ದೇಶ ಏನ್ ಹೇಳಿ? ಅದೇ ಒಂದು ಇಂಥ ಮಹಾನ್ ವ್ಯಕ್ತಿ ಇವರು ನಮ್ಮನ್ನ ಬಿಟ್ಟು ಹೋದ್ಮೇಲೆ ಇಷ್ಟೊಂದು ಬೆಲೆ ಇದೆಯಾ ಇಂಥ ವ್ಯಕ್ತಿಗಂತ ನೀವು ಅದನ್ನ
ಯುವ ಪೀಳಿಗೆಗೆ ತಗೊಂಡೋಗ್ಬೇಕಂತೇಳಿ ನಿಮ್ಮ ಉದ್ದೇಶ ಯಾವುದೇ ಸ್ವಾಭಿಮಾನಿಯಾಗಿ ಹೋಗಿದ್ದೀರಾ ವಿನ ಸ್ವಾರ್ಥಿಗೋಸ್ಕರ ಹೋಗಿ. ಆಮೇಲೆ ಆ ಸಂಘಟನೆ ಕಟ್ಟಿದಾಗ ಒಂದು ಪ್ರಮಾಣ ವಚನ ಬೇರೆ ಮಾಡಿದ್ವಿ ಅಣ್ಣವ್ರ ಭೂಮಿಲಿ. ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಈ ಒಂದು ರಾಜ್ಯ ಮಟ್ಟದಲ್ಲಿ ನಾವು ಮಾಡಿರೋ ಸಂಘಟನೆ ಈ ಸ್ಮಾರಕಕ್ಕೆ ಪುಣ್ಯಭೂಮಿಗೆ ಮಾತ್ರ ಮೀಸಲು. ನಾವು ಯಾವುದೇ ಸ್ಟ್ಯಾಚ್ಯೂ ಮಾಡಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಮಾಡಲ್ಲ ಅಂತ ಇವತ್ತು ಮಾಡಿಲ್ಲ ನಾವು. ಇದು ಆಗೋವರೆಗೂ ಯಾವ್ದು ಬೇಡ ಅಂತ ನೀವು ಹೇಳಿದ್ ನಿಜಾನೇ ಅಲ್ವಾ? ಬರೀ ಹೋರಾಟ 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 ಅಂತ 19 ತನಕ ನಿಲ್ಸಿಲ್ಲ ನಾವು ಹೋರಾಟಗಳನ್ನ. ನಿಜಾನೇ. ನಾನು ಬಡ್ಕಂಡೆ ಎಲ್ಲಾ ಲೀಡರ್ಗಳಿಗೂ ನಾನು ಕೈ ಮುಗಿದು ಕೇಳ್ಕೊಂಡಿದ್ದೀನಿ ನಾನು. ಪಾಪ ನಿಮ್ಮಂತ ಹಿರಿಯ ಲೀಡರ್ಗಳು ನಮ್ಗೆ ನೀವು ಕೆಲವರು ಸಾಕಷ್ಟು ಜನ ಸಾಥ್ ಕೊಟ್ರು ಪಾಪ. ನಿಜ. ಅವರೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಅಷ್ಟೊಂದು ಹೋರಾಟಗಳಾಗಿದ್ದು ಅಲ್ವಾ? ಬಟ್ ಇನ್ನೊಂದಷ್ಟು ಲೀಡರ್ಗಳು ನಮ್ ಜೊತೆ ಅವತ್ತು ಕೈ ಜೋಡಿಸಿದ್ರೆ ಒಂದು ಸ್ಟ್ರಾಂಗ್ ಆಗಿ ನಿಲ್ಬೋದಾಗಿತ್ತಲ್ಲ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಂತ ನನ್ನ ಒಂದು ಯಾವ ನಟನಿಗೂ ಇರ್ಲಿಲ್ಲ ಅಭಿಮಾನ ನಮ್ಮಲ್ಲಿರೋ ಶಕ್ತಿ. ಆ ತರ ಶಕ್ತಿ ಇತ್ತು. ಕೊನೆಗೆ ಏನಾಯ್ತು, 4 ಜನ ಯಾರೋ ಒಬ್ರು ನಮ್ಮಲ್ಲಿ ಸಹಿಸಕ್ಕಾಗ್ಲಿಲ್ಲ. ವೈತಾಳ ಮೂರ್ತಿಯವ್ರ ಹೋರಾಟ ನಾವು ಮಾಡಿದ ಸಂಘ ಕಟ್ಟಿದ್ದು 1996ರಲ್ಲಿ. ನಾನು ವಿಷ್ಣು ಸಮಿತಿ 90ರಲ್ಲಿ ಸಂಘರ್ಷ ಶೂಟಿಂಗ್ ಅಲ್ಲಿ ಅಣ್ಣನ ಕಾಲು ಇಟ್ಕೊಂಡು ಅದನ್ನ ಬೇಡ್ಕೊಂಡು ಬೇಕಾದ್ರೆ ಸುನೀಲ್ ಕುಮಾರ್ ದೇಸಾಯಿ ಮನೆಗೆ ಹೋಗೋಣ ಈ ಸಂಘ ಪ್ರಾರಂಭ ಮಾಡಿದ್ದು, ಸ್ಥಾಪನೆ ಮಾಡಿದ್ದು ಅದೇನಿದ್ರು ವಿಷ್ಣು ಚಂದ್ರ ಅವರಿಗೆ ಕೀರ್ತಿ ಚೆಲ್ಬೇಕಾಗಿನ. ಅಲ್ಲಿಂದ ನಾನು ಮೂಲೆಗೆ ಹೋಗಿ ಸಂಘಟನೆ ಬೆಳೆಸಿ ಒಂದ್ ಊರಿಗೆ 3 ಜನ 4 ಜನ ಇದ್ರು ಬೆಳೆಸ್ಕೊಂಡ್ ಬಂದಿರೋದು. ಇವತ್ತು ಒಂದು ಅಲ್ಪ ಸ್ವಲ್ಪ ನನ್ ಬಗ್ಗೆ ಹೇಳ್ಕೊಂಡ್ರೆ ಅಷ್ಟೇ ಸಾಕು. ನನ್ಗೆ ಎಲ್ರು ಹೇಳ್ಬೇಕು ಅನ್ನೋದು ಏನ್ ಬೇಕಾಗಿಲ್ಲ. ದೇವ್ರ ಹತ್ರ ವಿಷ್ಣು ಸನ್ ಹತ್ರ ಲೆಕ್ಕ ಇದೆ ನಾನು ಏನ್ ಮಾಡಿದ್ದೀನಿ ಅಂತ. ಇದು ಸತ್ಯಮೂರ್ತಿ ಅವ್ರ ಇಷ್ಟ ಹೇಳಕ್ ನಾನು ಬಲ್ಲೆ. ಹಿರಿಯ ಅಭಿಮಾನಿಗಳು ಪಾಪ ಸಾಕಷ್ಟು ಜನ ಪಾಪ ನಾನು 2010 ಸಾಕಷ್ಟು ಲೀಡರ್ಗಳನ್ನ ಭೇಟಿ ಮಾಡಿದೆ, ನಿಮ್ಮನ್ನು ಕೂಡ. ಹೌದೌದು, ನಿಮಗೂ ಸೇರಿದಂಗೆ ಸಾಕಷ್ಟು ರಾಜ್ಯದ ಎಲ್ಲ ಬೆಂಗಳೂರು ನಮ್ಮ ದೊಡ್ಡ ಪಾಪ ಏನು ಅಣ್ಣವರು ಇದ್ದಾಗ ಬರ್ತಾ ಇದ್ರು ಮನೆಗೆ. ಆಲ್ಮೋಸ್ಟ್ 80% ಲೀಡರ್ಗಳನ್ನ ನಾನು ಭೇಟಿ ಮಾಡಿದ್ದೀನಿ. ನಿಮ್ದು ಪವರ್ಸ್ ಹೆಂಗಿತ್ತು ಅಂದ್ರೆ ಸ್ಪೀಡು ನಿಜವಾಗ್ಲೂ ನನಗೆ ಏನಪ್ಪ ಇಂಥ ಮನುಷ್ಯ ನಮ್ಗೆ ಅಣ್ಣನಿಗೋಸ್ಕರ ಮತ್ತೆ ಪುನರ್ಜನ್ಮ ಒಬ್ಬ ಹುಟ್ಟು ಬಂದಿದ್ದಾರಲ್ಲಪ್ಪ, ನಾವೆಲ್ಲ ಮರ್ತೋಗಿರೋ ಟೈಮಲ್ಲಿ ಬಂದು ಗ್ಯಾಪ್ಸಿದಾರಲ್ಲ ಅಂತ ಹೇಳಿ ನಿಜವಾಗ್ಲೂ ನಮ್ಗೆ ಬಹಳ ಇನ್ನೂ ನಮ್ ಜೀವಂತ ಅಣ್ಣನ ಇವತ್ತು ವಿಮಾನ ಪರ್ವತಕ್ಕೆ ಎತ್ಕೊಂಡೋಗ್ತಾ ಹೋಗ್ತಾ ಇದೀರ ಅಂತ ಹೇಳಿ ಬಹಳ ನನಗೆ ಸಂತೋಷ ಆಯ್ತು ಮೂರ್ತಿಯವರೇ. ಇಲ್ಲ ಪಾಪ, ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರಥಮ ಬಾರಿಗೆ ಹೋರಾಟಗಳು ಮಾಡಿದಾಗ ನೀವೆಲ್ಲ ಬಂದಿದ್ರಿ, ಸಾಥ್ ಕೊಟ್ಟಿದ್ರಿ ಪಾಪ ನಮ್ಗೆ. ನಿಮ್ಮಂತ ಹಿರಿಯ ಲೀಡರ್ಗಳಿಂದ ನಾವು ಒಂದು ಸಂಘಟನೆ ಕಟ್ಕೊಂಡು ಸ್ವಲ್ಪ ಮುಂದಾಳತ್ವ ಸಿಕ್ತು ನಮ್ಗೆ. ನಾವು ವಯಸ್ಸು ಚಿಕ್ಕವರಾದ್ರೆ ನಿಮ್ಮಂತ ಹಿರಿಯರುಗಳು ನಮ್ಗೆ ಪ್ರೋತ್ಸಾಹ ಕೊಟ್ರು, ಬ್ರಿಗೇಡ್ ಮಾಡಿದ್ರು. ಇನ್ನೊಂದು ಕಡೆ ಕಲ್ಯಾಣ ನಗರದಲ್ಲಿ ಕರೆಸಿ ಅಲ್ಲ ಅವಮಾನ ಮಾಡಿದ್ರು, ಒಕ್ಕೋಟೆ ಎದುರು ಕರೆಸಿ. ಆಮೇಲೆ ಇವತ್ತು ಅವ್ರ ಪರಿಸ್ಥಿತಿ ಏನಾಯ್ತು? ದೇವ್ರೊಬ್ಬ ನಿಧಾನ, ಯಾವತ್ತು ನ್ಯಾಯನೇ, ಯಾವತ್ತು ನ್ಯಾಯಕ್ಕೆ. ನಾನು ವಿಷ್ಣು ಅಣ್ಣನ ಬಗ್ಗೆ ಮಾತಾಡ್ತಾ ಇಲ್ಲ. ಕೆಲವರು ದಿಕ್ತಪ್ಸ ಕೆಲಸ ಮಾಡೋರಲ್ಲ, ಇವತ್ತು ಅವ್ರಿಗೇನ್ ಶಿಕ್ಷೆ ಆಯ್ತು? ಕೊನೆಗೆ ಅವ್ರಿಗೂ ನೋವೇ, ಅವರು ಅಭಿಮಾನಿಗಳಾಗಿ ಅವ್ರು ನೋವು ಕೊಡಲ್ಲ. ಅವರು ವ್ಯಾಪಾರ ಮಾಡ್ಕೊಂಡ್ ಬಂದಿರೋರು, ಅವ್ರು ಯಾಕೆ ನೋವು ತಿಂತಾರೆ? ಅವ್ರ ಅಭಿಮಾನಿಗಳಲ್ಲ. ದಯವಿಟ್ಟು ಮೂರ್ತಿಯರು ನನ್ನ ತಪ್ಪಿಕೊಂಡ್ಬಿಡಿ, ಅವ್ರ ಅಭಿಮಾನಿಗಳೇ ಅಲ್ಲ. ಅವರು ಒತ್ತು ವಿಷ್ಣು ಅಣ್ಣನ ಹೆಸರಲ್ಲಿ ವ್ಯಾಪಾರ ಅಷ್ಟೇ. ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಿದ್ರೆ ಹೊರತು ಒಳ್ಳೊಳ್ಳೆ ಕಾರ್ ತಗೊಂಡ್ರು, 2 ಮನೆ ತಗೊಂಡ್ರು. ಇವಾಗ ಯಾರು ಮಾತಾಡ್ತೀನಿ ನಾನು, ಏನ್ ಭಯ ಇಲ್ಲ. ಯಾಕಂದ್ರೆ ಹೇಳಿಕೆ ಹಾಕ್ಲಿ, ಹೇಳಿಕೆ ಮೇಲೆ ಪ್ರೂಫ್ ಮಾಡ್ತೀನಿ ನಾನು. ಇಲ್ಲ ನಾವೇನು ವಿಷ್ಣು ಅಣ್ಣನ ಹೆಸರಲ್ಲಿ ಏನಾದ್ರು ಒಂದು ನಯಾ ಪೈಸ ಎಲ್ಲಾದ್ರೂ ಸರಿ ಅವ್ರ ಹೆಸರಲ್ಲಿ ನಾವ್ ಏನಾದ್ರು ಕೆಲಸ ಮಾಡಿದ್ರೆ, ನೀವ್ ಏನಾದ್ರು ನಮ್ಗೆ ಶಿಕ್ಷೆ ಕೊಟ್ರೆ ನಾನು ಅದು ತಗೊಳಕ್ ರೆಡಿ ಆಗಿದ್ದೀನಿ. ಅವ್ರ ಹೆಸರಿಗೆ ನಾನು ಕಳಂಕ ತಂದಿಲ್ಲ. 35 ವರ್ಷದಿಂದ 40 ವರ್ಷದಿಂದ 79ರಲ್ಲಿ ಅಭಿಮಾನಿ ಆಗಿದ್ದು. ಇಲ್ಲಿ ತನಕ ತಗೊಂಡ್ರೆ ಎಷ್ಟು ವರ್ಷ ಆಯ್ತು? ಅದರಿಂದ ಕೆಲವರು ನಮ್ಮನ್ನೆಲ್ಲ ಸಹಿಸಿಲ್ಲ. ಒಟ್ಟಿಗೆ ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲ್ಲ. ಹೌದೌದೌದು. ಅಣ್ಣ ನೀವು ದೊಡ್ಡವರಣ, ನೀನು ಮುಂದುವರಿ, ನೀನು ಒಳ್ಳೆ ಬುದ್ಧಿವಂತ, ನೀನು ಒಳ್ಳೆ ಚಾಣಕ್ಯ ಅಂತ ನೀನೇ ಹೋಗು, ನಾವು ನಿಮ್ ಜೊತೆಗಿರ್ತೀರ. ಅದು ಒಂದು ವಿಶ್ವಾಸಕ್ಕೆ ಎಲ್ಲಾರ್ನು ಕರಿಬೇಕಾಯ್ತು. ಇವತ್ತು ಲಗ್ಗೆರೆ ಅವರಾಗ್ಬೋದು, ಪಾಪ ಅನೇಕ ಹಳೆ ಅಭಿಮಾನಿಗಳು ಇವತ್ತು ಪಾಪ ಅಲ್ಲಿ ಅವ್ರ ಗೋಳು ನೋಡಕ್ ಆಗಿಲ್ಲ ನನ್ನ ಕೈಯಲ್ಲಿ. ಯಾರೋ ಪಾಪ ಅವರು ರಕ್ತನ ತಗೊಂಡು ರಕ್ತನ ಮಾಡ್ಕೊಂಡ್ರು, ಅವ್ರ ಕೈಯಲ್ಲಿ ಅವ್ರ ಮೈಯಲ್ಲಿ ರಕ್ತ ಇಲ್ಲ ಪಾಪ. ಅಂತವ್ರು ನಿಜವಾದ ಒರಿಜಿನಲ್ ಅಭಿಮಾನ ಅಲ್ಲ ಹೋರಾಟ ಮಾಡಿದ್ದು. ಡೂಪ್ಲಿಕೇಟ್ ಯಾರು ಬಂದಿಲ್ಲ ಅಲ್ಲಿ. ನಿಜವಾಗ್ಲೂ ಚಂದ್ರನವ್ರೆ, ನಮ್ಗೆ ಇಷ್ಟು ದಿನ ಕಣ್ಲಿ ನೀರ್ ಬರ್ತಾ ಇತ್ತು, ಇವತ್ತು ಯಾಕ ರಕ್ತ ಬರೋ ರೀತಿ? ಅದು ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ನಮ್ಮ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ನಾವು ಯಾವ ರೀತಿ ಹೊರಗಡೆ ಬರೋದು ಅದು ಸಾಧ್ಯನೇ ಆಗ್ಬಿಡ್ತು ಚಂದ್ರ. ನಿಜ. ಹೌದೌದು. ಯಾಕಂದ್ರೆ ಈಗ ಸಾಕಷ್ಟು ಅಭಿಮಾನಿಗಳು ಪಾಪ ಅಣ್ಣವ್ರಿಗೆ ಪಾಪ ಅವ್ರು ಹೋದ್ಮೇಲೂ ಆ ಅಭಿಮಾನ್ ಸ್ಟುಡಿಯೋಗೆ ಬರ್ತಿದ್ರಲ್ಲ ಜನ,
ಅವ್ರ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟಕ್ಕೆ ಅದನ್ನ ಕೆಲವರು ನಾವು ಬೆರಳೆ ಅನ್ಕೆ ಅಷ್ಟು ಫ್ರಂಟ್ ಲೈನ್ ಅಲ್ಲಿ ಇದ್ದವ್ರು ಬೆರಳೆ ಅನ್ಕೆ ಅಷ್ಟು ಜನರು ನಾವುಗಳು ಮರ್ತು ಬಿಟ್ರು ನಮ್ಮನ್ನ. ಇನ್ನೊಂದು ಸೋಷಿಯಲ್ ಮೀಡಿಯಾ ನಿನ್ನ ಮುಖ ಬೆರಳೆ ಅನ್ಕೆ ಅಷ್ಟು ಜನ. ನಾನು ನನ್ನಿಂದ ಲಕ್ಷ ಸೇರ್ಬಿಟ್ರು, ಆ ತರ ಮಾಡ್ಬಿಟ್ಟೆ, ಈ ತರ ಮಾಡ್ಬಿಟ್ಟೆ, ಅದು ಇದರಿಂದ ನಮ್ಗೆ ಎಫೆಕ್ಟ್ ಆಗಿತ್ತು, ವಿಭಾಗ ಆಗಿದ್ದು. ಈಗ ಲಕ್ಷ ಕೋಟಿ ಅಂತ ಅನ್ನೋರ್ ಕತೆ ಎಲ್ಲ ಅದನ್ನೇ ಅಲ್ಲಿ ನೋಡಿ, ಅಲ್ಲಿ ಅಭಿಮಾನ್ ಸ್ಟುಡಿಯೋಲಿ ಎಲ್ಲ ನೆಲಸಮ ಆಗ್ಬಿಟ್ಟೈತಲ್ಲ. ಒಂದ್ ಇಟ್ಕೆ ಕೀಳಕ್ಕಾಗಲ್ಲ ಅಂತ ಒಬ್ಬ ಬಡಾಯಿ ಕಚ್ಕೊಂಡು ಇವತ್ತು ಮಲ್ಕೊಳೋದು ಹೋಗಿ ಅಲ್ಲಿ ಬಡಾಯಿ ಅದೆಲ್ಲ ನಡೆಯಲ್ಲ ಚಂದಣ್ಣ. ಏನ್ ಗೊತ್ತಾ, ಒಂದು ಒಗ್ಗಟ್ಟು ಪ್ರದರ್ಶನ ಅನ್ನೋದು ಐತಲ್ಲ, ನೀವು 17ಗೂ ಬಿಫೋರ್ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ ನಾನು. ಹೌದು, ನೋಡಿದ್ದೀನಿ, ಅದು ವಿಡಿಯೋ ನನ್ನ ಹತ್ರ. ಅವಾಗ ಸಿದ್ದರಾಮಯ್ಯ ಹೇಳಿದ್ದು ಏನ್ ಗೊತ್ತಾ, ಏನ್ ಬೆಳಿಗ್ಗೆ ಒಂದ್ ಸಂಘಟನೆ ಬರುತ್ತೆ ಮನವಿ ಕೊಡ್ತದೆ, ಸಂಜೆ ಒಂದ್ ಸಂಘಟನೆ ಬರ್ತದೆ ಮನವಿ ಕೊಡ್ತಾರೆ, ನೀವೆಲ್ಲ ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು. ನಿಜ ಪಾಪ ಒಬ್ರು ಮುಖ್ಯಮಂತ್ರಿ ಈ ಮಾತನ್ನ ಅವತ್ತು ನಾವು ಮನವಿ ಕೊಡಕ್ ಹೋಗಿದ್ವಿ ವಿಧಾನಸೌಧ. ಅವತ್ತು ಎದುರುಗಡೆ ಹೇಳಿರೋದು, ಅವತ್ತು ನಮ್ಮ ಅಶೋಕ್ ಮೇಸ್ತ್ರಿ, ಸಾಮ್ರಾಟ್ ಕೃಷ್ಣ, ಆಮೇಲೆ ಇನ್ನೊಂದಷ್ಟು ಲೀಡರ್ಗಳು ನಮ್ ಜೊತೆಲಿ ಇದ್ರು. ಅವತ್ತು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕ್ ಹೋದಾಗ ಲೆಕ್ಕ ಕಡೆ ಹೇಳ್ಬಿಟ್ರು ಅವರು, ಬೆಳಿಗ್ಗೆ ಒಬ್ರು ಬರ್ತಾರೆ ಮನವಿ ಕೊಡ್ತಾರೆ, ಸಂಜೆ ಒಬ್ರು ಬರ್ತಾರೆ ಮನವಿ ಕೊಡ್ತಾರೆ, ನಿಮ್ಮಲ್ಲಿ ಯಾಕೆ ಒಗ್ಗಟ್ಟಿಲ್ಲ ಅಂದ್ಬಿಟ್ರು ಅವರು. ಅದು ತುಂಬಾ ಇದು ಮಾಡ್ತು ಸಿದ್ದಣ್ಣ ನನ್ಗೆ. ನಾನು ಅನ್ನೋದು ದುರಾಂಕಾರದಿಂದ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂದ್ಬಿಡ್ತು. ನಾವು ಅನ್ನೋದು ಹೋಗಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಾ ಇರಲ್ಲ ಅಭಿಮಾನ್ ಸ್ಟುಡಿಯೋದು. ಇದು ಏನಾಯ್ತು ಅಂದ್ರೆ ನಮ್ಮ ಒಗ್ಗಟ್ಟು ನೋಡಿ, ಸತ್ಯ ದೇವ್ರ ಗಂಟೆ ಹೊಡಿತು. ಎಲ್ಲರೂ ಒಗ್ಗಟ್ಟಿಂದ ನಾನು ನೀನು ಭೇದ ಭಾವ ತೋರಿಸ್ತಿಲ್ಲ, ಎಲ್ಲರೂ ಸಮಾನತೆ ಹೋಗ್ಬೇಕು. ಏನ್ ಗೊತ್ತಾ, ಅದೇ ಈಗ ಫ್ರಂಟ್ ಲೈನ್ ಅಲ್ಲಿ ಈಗ ಮೊನ್ನೆ ಒಬ್ರು ಪಾಪ ಅವರು ಹಿರಿಯ ಅಭಿಮಾನಿ ನನಗೆ ಮೆಸೇಜ್ ಮಾಡಿದ್ರು, ಜೆ ನೈಸಮೂರ್ತಿ ಅವರೇ, ನಿಮ್ಮ ಒಂದು 19 ತನಕ ನಿಮ್ಮ ಹೋರಾಟ 9 ವರ್ಷ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಯಾಕೆ ಈಗ ಸರಿದು ಬಿಟ್ರಿ ನೀವು ಹೋರಾಟಗಳಿಂದ ಅಂತ ನನಗೆ ಮೆಸೇಜ್ ಮಾಡಿದ್ರು. ನಾನು ಒಂದೇ ಒಂದು ಮೆಸೇಜ್ ಹಾಕಿದ್ದೆ ಅವ್ರಿಗೆ. ನನಗೆ ತುಂಬಾ ಜನ ನಮ್ಮವರೇ ಕಾಲು ಎಳೆದ್ಬಿಟ್ರು, ಮತ್ತೆ ಎಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡ್ಲಿಲ್ಲ, ಇದು ನನಗೆ ನೋವಾಯ್ತು. ಅದಕ್ಕೆ ನಾನು ಹಿಂದೆ ಸರ್ದೆ. ಮತ್ತೆ ಪರ್ಸನಲ್ ಕೆಲಸಗಳು, ನಂದೇ ಆದ ಕೆಲಸಗಳು, ಒಂದು ಸಿನಿಮಾ ನಮ್ದು ಟೇಕಪ್ ಆಗಿದೆ, ಈಗ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ನನ್ನ ಪರ್ಸನಲ್ ಕೆಲಸಗಳಿತ್ತು ಸರ್ ಅಂತ ಅವ್ರಿಗೆ ಮೆಸೇಜ್ ಮಾಡಿದೆ ನಾನು. ಮತ್ತೆ ಬರ್ತೀನಿ ಅಂತಾನೆ ಹೇಳಿದೆ ನಾನು ಅವ್ರಿಗೆ. ವ್ಯಕ್ತಿ ಸಮಾಧಿನ ಡೆಮೊಲಿಷ್ ಮಾಡ್ಬಿಟ್ಟು ಸಾವಿರ ವರ್ಷ ಬದುಕ್ತಾರೆ ಇವರು, ಎಷ್ಟು ಸಾವಿರ ವರ್ಷ ಬದುಕ್ತಾರ ಅಲ್ವಾ? ಹೌದೌದೌದು, ಎಂತಂದ್ರೆ ನಮ್ ಕಣ್ಣು ಮುಂದೆ ಆಯ್ತಲ್ಲ ಚಂದಣ್ಣ. ಎಲ್ಲಾ ಬದುಕಿರಾಗೂ ಸೈಟ್ ಇಲ್ಲ, ಪಿಕ್ಚರ್ಗಳು ಒಳಗ್ ಬಿಡ್ತಾ ಇರಲ್ಲ. ಅವ್ರಿಗೆ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿರೋದೇ ತಾನೇ ಬಿಡಿ, ಇದು ರಾಜ್ಯ ಜನತೆ ಗೊತ್ತಿರೋದೆ. ಈಗ ಇವತ್ತು ಪಾಪ ಅದನ್ನೂ ಸೈಟ್ ಇಲ್ವೇ, ಅದನ್ನೂ ನಿದ್ದೆ ಮಾಡಿಲ್ವೇ ತೆಗಿಯೋವರೆಗೂ ಮುಂಡೆ ಮಕ್ಕಳು ಯಾರೋ ಇದ್ರಲ್ಲಿ ಶಾಮೀಲ್ ಆಗಿದ್ದಾರೆ. ಮೂರ್ತಿ ನಂಗೆಲ್ಲೋ ಒಂದ್ ಕಡೆ ಹೇಳಿದ್ನಲ್ಲ ಚಂದಣ್ಣ, ಯಾರೇ ಏನೇ ಶಾಮೀಲ್ ಆಗಿರ್ಲಿ, ಅಂತಿಮವಾಗಿ ನೋಡಿ ಈ ವ್ಯಕ್ತಿ ಬಗ್ಗೆ ಅಸೂಯೆ ಪಟ್ಟವ್ರಿಗೆ, ಈ ವ್ಯಕ್ತಿಗೆ ಅನ್ಯಾಯ ಮಾಡಿದವ್ರಿಗೆ ದೇವ್ರು ಭಗವಂತ ನೀವ್ ಹೇಳದಂಗೆ 1 ವರ್ಷದ ಹಿಂದೆಗಡೆನೆ ಇದು ಸರ್ವನಾಶ ಆಯ್ತಾರೆ ನೋಡ್ಕೊಳ್ಳಿ. ಗ್ಯಾರಂಟಿ ಬಿಡಿ, ಅದು ನಮ್ ಕಣ್ ಮುಂದೆ ನೋಡ್ತಾ ಇದೀನಿ, ನೋಡ್ತೀರಿ. ಅದು ನೀವು 1 ವರ್ಷದ ಮುಂದೆ ಹೇಳಿದ್ರಿ ಏನೋ ಇಲ್ಲಿ ಚಂದ್ರಣ್ಣ ಇದು ಹೊಡಿತೈತೆ, ಏನೋ ಮಿಸ್ ಹೊಡಿತೈತೆ. ಹೌದೌದು, ನಾನು ಹೇಳಿದ್ರಿ, ಸತ್ಯ ಆಯ್ತು. ಬಟ್ ಎಲ್ಲಿ ಏನ್ ಮಾಡ್ತಾರ ನಮ್ಮ ಕೆಲಸ ಕಾರ್ಯಗಳು. ಸ್ವಲ್ಪ ಲಾಸ್ಟ್ ಟೈಮ್ ಒಂದ್ ಸಿನಿಮಾ ಮಾಡ್ಬಿಟ್ಟು ಕೈ ಸುಟ್ಕದ್ವಿ ಚಂದ್ರಣ್ಣ. ತಿರ್ಗಾ ಇನ್ನೊಂದ್ ಸಿನಿಮಾಗೆ 3 ಜನ ಈಗ ಟೇಕಪ್ ಜೀವನಗಳು ಇರ್ತದಲ್ಲ ಚಂದ್ರಣ್ಣ. ಅಲ್ಲೆಲ್ಲ ಹಬ್ಬದ ದಿನ ಹೇಳ್ತಾ ನಿಮ್ಗೆ ಒಳ್ಳೇದಾಗುತ್ತೆ, ಅಣ್ಣನ ವಿಷ್ಣು ಸರ್ ಆಶೀರ್ವಾದ ನಿಮ್ ಮೇಲೆ ಇರುತ್ತೆ, ನಿಮ್ ಹೋರಾಟ ನಿಮ್ ಹಿಂದೆನೆ ಇರುತ್ತೆ. ನಾವು ಅಷ್ಟು ಪಾಪ ಶಕ್ತಿ ಪ್ರಾಣ ಜೀವ ತಿಮ್ಸಿದ್ದೀರಾ, ನಿಮ್ಗೆ ಯಾವತ್ತೂ ಅನ್ಯಾಯ ಆಗಲ್ಲ, ನೀವು ಯಾವಾಗ ಚೆನ್ನಾಗಿರ್ತೀರಾ ಮೂರ್ತಿಯವರೇ. ನನ್ ಕಡೆಯಿಂದ ಇವತ್ತು ಹಬ್ಬದ ದಿವಸ ನಿಮ್ಗೆ ಒಳ್ಳೇದನ್ನೇ ಬಯಸ್ತೀನಿ. ಏನು ಅಣ್ಣನ ವಿಷ್ಣು ಸರ್ ಒಳ್ಳೆ ಅಭಿಮಾನಿಗಳ ಭಗವಂತ ಶಕ್ತಿ ತುಂಬಲಿ, ಅವ್ರ ಕುಟುಂಬಕ್ಕೆ ಭರವಸೆ ಕೊಡ್ಲಿ, ನಾವು ಅವ್ರ ಜೊತೆಗೆ ಇರ್ತೀವಿ. ಮನೆಯವ್ರು ನಾವು ಆರೋಪ ಮಾಡಕ್ ಹೋಗ್ಬಾರ್ದು. ಪಾಪ ಮನೆಯವ್ರದ್ದು ಎಲ್ಲಷ್ಟು ತಪ್ಪಿಲ್ಲ. ಪಾಪ ಅವ್ರ ಪರಿಸ್ಥಿತಿ ಗೊತ್ತಿತ್ತು. ಅವತ್ತು ಮನೆಗ್ ಕರೆದು ನಮ್ಮನ್ನೆಲ್ಲ ಮೀಟಿಂಗ್ ಮಾಡಿದಾಗ ಅವರು ಪೂರ್ತಿ ವಿವರಿಸಿದ್ರು. ನೀವು ಸರ್ ನಮ್ಮನ್ನ ಮೀಟಿಂಗ್ ಕರೆದಿದ್ರು, ಪರ್ಸನಲ್ ಆಗಿ ಪಾಪ ವೈಯಕ್ತಿಕವಾಗೂ ನಮ್ ಜೊತೆ ಸಾಕಷ್ಟು ಬಾರಿ ಮಾತಾಡಿದ್ರು.
ನಿಜ. ಅಲ್ಲಿ ಪ್ರತಿಯೊಂದು ವಿಚಾರ ನನ್ಗೆ ಗೊತ್ತಿತ್ತು. ಮನೆ ಸ್ವಲ್ಪ ಅವರು ಮೈಸೂರು ಏನಕ್ಕೆ ಬೇಕು ಅಂದ್ರೆ ಇದೇ ವಿಚಾರಕ್ಕೆ. ಇಲ್ಲ ಆಗಲ್ಲ ಅಂತ ಗೊತ್ತಿದ್ರಿಂದಾನೇ ಅವ್ರು ಮೈಸೂರಿಗೆ ಮೊನ್ನೆ ಪಾಪ ಮೊನ್ನೆ ಅನಿರುದ್ಧ್ ಸಾರು ನಮ್ ಕಲ್ಲು ಹಾಕಿರ್ಬೇಕಾದ್ರೆ ನಮ್ ಫಲಕ ಹೆಸರು ಹೋಗ್ಬಿಟ್ಟು ಪಾಪ ಕಾರಲ್ಲಿ ಹೋಗ್ಬಿಟ್ಟು ನಿಂತುಬಿಟ್ಟು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಏನು BBMP ಯಾರು ಅದನ್ನ ನೋಡ್ತಾರೆ, ಮೇಂಟೈನ್ ಮಾಡ್ತಾರೆ. BD ಅವರಾಗ್ಬೋದು, ಕಾಂಟ್ರಾಕ್ಟ್ ಅವ್ರು ಆಗ್ಬೋದು, ಯಾಕೆ ಇದು ಇಷ್ಟೊಂದು ಅಂತ ಹೇಳಿ ಪಾಪ ಅವರು ಅಷ್ಟೊಂದು ಕಾಳಜಿ ವಹಿಸಿ ಅವರು ಮನೆಯವರು ಶ್ರಮೆ ಪಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿರೋದು. ಅವ್ರ ಜೊತೆ ನಾವು ಅಲ್ಪ ಸ್ವಲ್ಪ ಕೆಲವು ಏನು ನಿಜವಾದ ಅಭಿಮಾನಿಗಳು ಅವ್ರ ಜೊತೆ ಆಲ್ಮೋಸ್ಟ್ 90% ಅಭಿಮಾನಿಗಳು ದಿಕ್ಕಪ್ಪಿದ್ರು ಮುಖ್ಯವರು ಹೋಗ್ಬೇಡಿ ಅಂತ ಹೇಳಿದ್ರು. ಕೆಲವು ಕಿಡಿಕೇಡಿಗಳು ನಿಜ ನಿಜ ಚಂದ್ರಣ್ಣ, ಕೆಲವರು ಅವ್ರ ಮನೆಯವ್ರ ಜೊತೆ ಕೈ ಜೋಡಿಸ್ಬೇಡಿ ಅಂತ ಹೇಳಿದ್ರು. ಯಾರೋ ಸ್ವಲ್ಪ ಒಂದು ಅಷ್ಟು ನ್ಯಾಯ ನೀತಿ ನಿಮ್ಮಂತವ್ರು, ನಾಗೇಶ್ ಅಣ್ಣ ಅಂತವ್ರು ಒಂದಷ್ಟು ಜನ ಪಾಪ ಇಲ್ಲ ಮನೆ ಕುಟುಂಬ ಗೌರವ ಕೊಡ್ಬೇಕು. ನಾಗೇಶ್ ಅಣ್ಣ ಅವರು ತೀರ್ಕೊಬಿಟ್ರು. ಅದನ್ನೇ ಹೇಳಿದ್ದು. ಸಾಕಷ್ಟು ಹೋರಾಟಗಳಿಗೆ ಪಾಪ ಕನ್ನಡ ಪರ ಸಂಘಟನೆಗಳಲ್ಲಿ ನಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಬಿಟ್ಟಿದ್ರು. ಇವರಿಗೆ ಅನುಭವ, ಈ ಕೆಲವರಿಗೆ ವ್ಯಾಪಾರ ಮಾಡೋರಿಗೆ ಅನುಭವ ಕಡಿಮೆ. ನಿಮ್ಮಂತವ್ರಿಗೆ ಯಾಕಂದ್ರೆ ಚಿತ್ರರಂಗದಲ್ಲಿ ಇದ್ದೀರಾ, ನಿಮ್ಗೆ ಇಂಥವು ಯಾಕಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಚಿತ್ರನೇ ಇದಾಗ್ಬಿಡ್ತೈತೆ. ಅದರಿಂದ ನೀವು ತೂಕವಾಗಿ ಇದನ್ನ ಸ್ಮಾರಕದ ಬಗ್ಗೆ, ಅಣ್ಣವ್ರ ಬಗ್ಗೆ, ಕುಟುಂಬದವ್ರ ಬಗ್ಗೆ ಮಾತಾಡಿ ಅದು ವಿಶ್ವಾಸ ತಗೊಂಡ್ಬೇಕು. ಅದು ಹಿಂದೆ ಮುಂದೆ ನೋಡಿ ನಾವು ಮುಂದೆ ಹೆಜ್ಜೆ ಇಡ್ಬೇಕಂತ ಹೇಳಿ ನೀವು ಬಹಳ ನಿಲುವು ಸ್ಪಷ್ಟವಾಗಿತ್ತು ನಿಮ್ ನಿಲುವು. ಅದರಿಂದ ಇವತ್ತೆಲ್ಲ ಸಕ್ಸಸ್. ಈಗ 2011 ಅಲ್ಲಿ ನಿಮ್ಗೂ ಗೊತ್ತು, ನೀವಿದ್ರೆ ಏನೋ ಕಾಣುತ್ತೆ, ನನಗೆ ನೆನಪು ಐತೆ. ನನಗೆ ಫಿಲಂ ಚೇಂಬರ್ ಅಲ್ಲಿ ನಾವು ವಿಷ್ಣು ಸರ್ ಫೋಟೋ ಹಾಕಿದ್ವಿ, ನಾವು ಮೇಸ್ತ್ರಿ ಎಲ್ಲಾ ಸೇರ್ಕೊಂಡ್ಬಿಟ್ಟು. ಅದನ್ನ ಅರ್ಧಾಕ್ಬಿಟ್ರು. ಅದ್ರ ಬೆಳಿಗ್ಗೆ ಅವತ್ ರಾತ್ರಿನೇ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಿದ್ವಿ ನಾವು. ಮಾಡಿದ್ರಿ? ನಿಜಾನೆ ಮಾಡಿದ್ರಿ. ಅಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ, ರೋಡ್ ಅಲ್ಲಿ ಪ್ರತಿಭಟನೆ ಮಾಡಿ. ಮಾಡಿದಿರ? ನಿಜ ಮಾಡಿ. ಇವತ್ತು ಅಲ್ಲಿ ಸಾಕಷ್ಟು ಹಿರಿಯ ಮಹನೀಯರ ಫೋಟೋಗಳು ಐತೆ ಅಲ್ಲಿ, ಚಿತ್ರರಂಗದ ಮಹನೀಯರ ಫೋಟೋಗಳು. ನಿಜ. ಅಷ್ಟು ಫೋಟೋನೇ ಫಿಲಂ ಚೇಂಬರ್ ದುಡ್ಡು ಕೊಟ್ಟು ಹಾಕ್ಸಿರೋ ಫೋಟೋಗಳು. ಬಟ್ ವಿಷ್ಣು ಸರ್ ಫೋಟೋನ ನಾವು ದುಡ್ಡು ಹಾಕಿ ಅಭಿಮಾನಿಗಳು ಹಾಕಿರೋದು. ನಿಜಾನೆ. ಇವತ್ತು ಅಲ್ಲಿ ನೋಡಿ ಅಲ್ಲಿ ಅಭಿಮಾನಿಗಳ ಸಂಘ ಅಂತ ಹಾಕ್ಸಿದೀವಿ ನಾವಲ್ಲಿ. ಹೌದು, ಆಯ್ತು. ನಿಜ. ಅಲ್ಲಿ ಅಷ್ಟು ಜನ ಮಹನೀಯರ ಫೋಟೋನ ಚೇಂಬರ್ ದುಡ್ಡು ಕೊಟ್ಟು ಹಾಕ್ಸಿರೋ ಫೋಟೋ. ಬಟ್ ವಿಷ್ಣು ಸರ್ ಫೋಟೋನ ನಾವು ಹೆಮ್ಮೆಯಿಂದ ಹೇಳ್ಕತ್ತೀವಿ, ನಾವು ದುಡ್ಡು ಕೊಟ್ಟು ತಕೊಂಡೋಗಿ ಹಾಕಿರೋ ಫೋಟೋ ಅದು. ಹೌದು. ಅದು ನೀವೇ ಸಾಕ್ಷಿ. ಸಾಕಷ್ಟು ಅಭಿಮಾನಿಗಳ ಇವತ್ತು ಜೀವಂತವಾಗವ್ರೆ. ಅವತ್ತು ನಮ್ಮ 12ನೇ ಇಸ್ವಿಲಿ ಹೋರಾಟ ಮಾಡಿ ಆ ಫೋಟೋ ಹಾಕ್ತಿದ್ದು ಯಾರು ಅಂತ ಜೀವಂತ ಸಾಕ್ಷಿಗಳೈತೆ ಇವತ್ತು. ಅಲ್ವಾ? ಹಾಗಾಗಿ ನೋಡಿ, ನಮ್ಗೆ ಚಿತ್ರರಂಗದಿಂದನೂ ನಮ್ಗೆ ಸರಿಯಾದ ಬೆಂಬಲ ಸಿಗ್ಲಿಲ್ಲ. ಅಲ್ಲಿ ಕೂಡ ನಮ್ಗೆ ಅವಮಾನ, ರಾಜಕೀಯದಲ್ಲೂ ಸರಿಯಾಗಿ ಬೆಂಬಲ ಸಿಗ್ಲಿಲ್ಲ. ಅವಮಾನಗಳಾಯ್ತು, ರಾಜಕೀಯದಿಂದ ಅವಮಾನ ಆಯ್ತು. ಕೆಲವು ಅಭಿಮಾನಿಗಳು 2010 ನಂತರ ಕೆಲವು ಇಲ್ಲಿ ಬಂದು ನಮ್ಗೆ ಸೇರ್ಕೊಂಡು ಇಲ್ದ ಸಲದೆಲ್ಲ ಎಲ್ಲ ಊರುಗಳಲ್ಲಿ ಅಭಿಮಾನಿಗಳನ್ನ ದಿಕ್ ತಪ್ಪಿಸಿದ್ರು, ಚಾಡಿಗಳು ಹೇಳಿದ್ರು, ಕಾಸು ಕೊಡ್ಸಿದ್ರು. ಅವ್ರವ್ರ ಇಷ್ಟ ಬಂದಂಗೆ ಸ್ಪೆಷಲ್ ಇದಕ್ಕೆ ಹೋಗೋದು, ಪಾರ್ಟಿ ಇಡೋದು, ಅಲ್ಲಿ ಚರ್ಚೆ ಮಾಡೋದು, ಇವ್ರು ಚಂದ್ರಣ್ಣನ ಈ ತರ ದೂರ ಮಾಡೋಣ, ಮೂರ್ತಿ ಅವ್ರನ್ನ ಈ ತರ ದೂರ ಮಾಡೋಣ, ನಾವು ಇದನ್ನ ಬೆಳೆಕಾಳು ಬೇಯಿಸ್ಕೊಳೋಣ, ನಮ್ ಕಂಟ್ರೋಲ್ ತಗೊಳೋಣ, ಭಾರತೀಯ ಕುಟುಂಬದವ್ರನ್ನ ಸರ್ವನಾಶನ ಮಾಡಕ್ ಹೊರಟ್ಬಿಡೋಣ ಅಂತ ಇವತ್ತೇ ಸರ್ವನಾಶ. ಹೋದಾರೆ ಹೇಳ್ದಾರೆ ಸರ್ವನಾಶ ಆಗ್ಬಿಟ್ಟು ಅವ್ರ ಕುಟುಂಬದವ್ರ ಬಗ್ಗೆ ಆರೋಪ ಮಾಡ್ತಾರೆ, ನಾಶ ಆಗ್ಬಿಟ್ರಿ ಇವತ್ತು. ನಾನು ಹೇಳಿದ್ನಲ್ಲ, ಹೌದು, ಅದು ವಿಷ್ಣು ಸರ್ ಒಂದು ಶಕ್ತಿ. ಅದು ನೋಡಿ, ಬಿಗಿನಿಂಗ್ ಇಂದ ಪಾಪ ಕೊನೆಯ ತನಕ ಅವ್ರ ನೋವುಗಳನ್ನ ಎಲ್ಲೂ ಎಕ್ಸ್ಪ್ರೆಸ್ ಮಾಡ್ಲೇ ಇಲ್ಲ. ಅವ್ರು ಸಾಕಷ್ಟು ನೋವುಗಳಾಗೈತೆ. ಎಲ್ಲೂ ಒಂದು ಸ್ಟೇಟ್ಮೆಂಟ್ ತೋರಿಸಿ ಅವ್ರದ್ದು. ಅಲ್ಲಲ್ಲ, ಎಸ್ ನಾರಾಯಣ ಅವರು ಕಲ್ಯಾಣ ನಗರದಲ್ಲಿ ಹೇಳಿದ್ರು ಭಾಷಣದಲ್ಲಿ, ನೀವು ಎಷ್ಟೇ ಹೋರಾಟ ಮಾಡಿದ್ರು ವಿಷ್ಣು ಸರ್ ಎಲ್ಲಿ ಸ್ಮಾರಕ ಮಾಡಬೇಕು, ಅವ್ರು ಅಲ್ಲೇ ಮಾಡ್ಕೊಂತಾರೆ ಅಂತ ಹೇಳಿದ್ರು. ಅವ್ರು ಗೊತ್ತಿತ್ತು. ಆಯ್ತು, ಮೈಸೂರಲ್ಲಿ ಆಯ್ತು, ಅವ್ರು ಹೇಳ್ದಂಗೆ ಜನ್ಮಭೂಮಿ ಅದು ಮೈಸೂರು. ಈಗ ನಾನು ಎಷ್ಟೇ ದೇಶ ಹೋದ್ರೂ ನಮ್ಮ ಮನೆಗೆ ಬರ್ಲೇಬೇಕು. ಹೌದು ಚಂದ್ರ. ಅದು ಅವ್ರ ಮನೆ, ಹುಟ್ಟಿದ ಮನೆ, ಅದು ಹುಟ್ಟಿದ ಜಾಗದೆಲ್ಲ ಅವ್ರು ಮಾಡ್ಕೊಂಡ್ರು. ಇದು ಬಾಡಿಗೆ ಮನೆ, ಇದು ಯಾವ್ದೋ ಬಾಡಿಗೆ ಮನೆಯಲ್ಲಿ ಆತರ ತಗೊಂಡೋಗ್ಬಿಟ್ರು, ಒಂದ್ ಸುಟ್ಟು ಬಿಟ್ರು. ಈಗ ಕೊರೋನಾ ಟೈಮಲ್ಲಿ ಎಲ್ಲೆಲ್ಲೋ ಲಕ್ಷಾಂತರ ಜನಗಳು ಸುಟ್ರು. ಅಲ್ಲಿ ಹೋಗಿ ನಾವು ಸಂಸ್ಕಾರ ಮಾಡಕ್ಕಾಗತ್ತಾ, ಸ್ಮಾರಕ ಕಟ್ಟಕ್ಕಾಗತ್ತಾ? ಹೇಳೋದ್ ಮಾತಿಗೆ ನಾವು ಇಲ್ಲಿ ಕಟ್ಟಿದ್ದೀರಿ, ಇಲ್ಲ ಅವಮಾನಕ್ಕೆ ನಾವು ಬಿಡಬಾರ್ದಾಯ್ತು. ಒಗ್ಗಟ್ಟಿದ್ರೆ ಇವತ್ತು ಒಂದಿಷ್ಟೇ ಕಲ್ಲು ಕೀಳಕ್. ನಿಜ. ನಮ್ಮಲ್ಲಿ ಸಂಘಟನೆಗಳು ಒಗ್ಗಟ್ಟಿಲ್ದಿರೋ ಕಾರಣ ಇವತ್ತು ಈ ಕೆಲಸ ಆಗೋಯ್ತು ಬಿಡಿ. ಆಗೋಯ್ತು ಅಷ್ಟೇ ಆಗಿದ್ದ ದಿನ ನಾನ್ ಮೇಲೂ ನನ್ನಿಂದ ನಡಿಬೇಕು, ನನ್ನಿಂದಾನೇ ಆಗ್ಬೇಕು. ಹೌದು, ಅವನು ಹೋರಾಟ ಮಾಡಿದ್ರೆ ಇವನ್ ಬರಲ್ಲ, ಇವನ್ ಹೋರಾಟ ಮಾಡಿದ್ರೆ ಅವನ್ ಬರಲ್ಲ, ಹೊಡಕಿಟ್ಕೊಂಡ್ಬಿಟ್ಟು. ನನಗೆ ಎಷ್ಟು ನೋವಾಯ್ತು. ಮಾಧ್ಯಮದವ್ರು ಒಬ್ರು ಫೋನ್ ಮಾಡಿ ಏನ್ ಹೇಳ್ಬೇಕು ಗೊತ್ತಾ? ಇಲ್ಲ ರೀ, ನಿಮ್ಮಲ್ಲಿ ಒಂದ್ 4-5 ಜನ ಸೇರಿ ಆ ಯಪ್ಪನ ಬಹಳ ಹೀನಾಯವಾಗಿ
ವ್ಯಾಪಾರೀಕರಣ ಮಾಡ್ಕೊಂಡ್ಬಿಟ್ರು. ಇದು ಇಡೀ ಕರ್ನಾಟಕಕ್ಕೆ ಹೋಗ್ಬಿಟ್ಟ ಸುದ್ದಿ. ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನಿಸ್ಬಿಡ್ತು. ಏನ್ರಿ ಇದು, ಒಬ್ಬ ಒಳ್ಳೆ ವ್ಯಕ್ತಿ ಕರುಣಾಮಯಿ ತುತ್ತು ಅನ್ನ ತಿನ್ನಕ್ಕೆ ಭವಿಷ್ಯ ನೀರು ಕೂಡ ಹಂಗೆ ಆಗಿಲ್ಲ ಜಾಗ ಸಾಕು, ನಂಗೆ ಆಗಿರಕ ಮನುಷ್ಯನ ಬಗ್ಗೆ ಇವರು ವ್ಯಾಪಾರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೊರಟಿದ್ದಾರೆ ಅಂದ್ರೆ ಎಷ್ಟು ಹೀನಾಯ ಸುತ್ತಿಗೆ ಹೋಗಿದ್ದಾರೆ ಅಂತ ಹೇಳಿ. ಇಲ್ಲ ಮೇಡಮ್, ನಿಜಾನೇ, ಇದು ಬಹಳ ನನ್ಗೂ ಸಹಿಸಕ್ಕಾಗಿಲ್ಲ. ಅದನ್ನೇ ನಾನು ವಿರೋಧ ಮಾಡ್ಕೊಂಡ್ ಬಂದೆ. ಅಲ್ಲ, ಮಾಡ್ಕೊಳ್ಳಿ ಚಂದಣ್ಣ, ಅವ್ರು ಏನಾರು ಮಾಡ್ಕೊಳ್ಳಿ, ವ್ಯಾಪಾರ ಮಾಡ್ಲಿ, ಇನ್ನೊಂದಾರ ಮಾಡ್ಲಿ, ನಮ್ಮಲ್ಲಿ ಕೈ ಜೋಡಿಸ್ಬೋದಾಗಿತ್ತಲ್ಲ. ಸೇರಲ್ಲ, ಅವರು ಸೇರ್ಬಿಟ್ರೆ ವೀಕ್ನೆಸ್ ಹಿಡಿತಿರಲ್ಲ, ಇವ್ರ ತಪ್ಪುಗಳು ನಾವು ಮಾತಾಡ್ತಿರಲ್ಲ, ಅದಕ್ಕೆ ಅವ್ರು ಸಹಿಸಿಲ್ಲ. ಈ ತಪ್ಪುಗಳು ನಾವು ಮಾತಾಡ್ಬಿಡ್ತಿರಲ್ಲ, ಇವ್ರು ದೂರ ಇಡಬೇಕು. ಇವ್ರು ಮಾತಾಡೋ ಇವ್ರು ಈ ನಿಜಾಂಶನ ಹೊರಗಡೆ ಮಾತಾಡ್ಬಿಡ್ತಾರೆ. ಮೂರ್ತಿ ಅವ್ರು ಚಂದ್ರಣ್ಣ ಅಂದ್ಬಿಟ್ಟು ಇವ್ರು ಸಹಿಸಿಲ್ಲ. ಹಳೆ ಅಭಿಮಾನ ನಾವು ಜೀವ ಕೊಟ್ರಿ. ಪಿಕ್ಚರ್ಗೆ ಹೊರಡ್ತಾ ಇದ್ರು, ಪಿಕ್ಚರ್ಗೆ ಓಡಿರಲ್ಲ. ಭಾರ್ಗವ ಮನೆಗೆ ಹೋಗೋಣ, ಯಾರಿಂದ ಹೃದಯ ಗೀತೆ ಓಡ್ತು 100 ದಿನ, ಅದನ್ನೊಂದು ಮಾತು ಹೇಳಕ್ಕೆ ಇವ್ರಿಗೆ ಹೇಳ್ತೇ ಇಲ್ಲ. ಎಲ್ಲಾದ್ರು ಚಂದ್ರಣ್ಣ ಅವ್ರು ಇದ್ರು, ನೀವಾದ್ರೂ ಹೇಳ್ತೀರಾ ಪಾಪ, ಅದು ನಮ್ಗೆ ಹಳೆ ಅಭಿಮಾನಿ ಅವ್ರು ಚಂದ್ರಣ್ಣ ಅವ್ರ ಅಂತ ಒಂದು 10 ಕಡೆ ಹೇಳಿದ್ದೀರಾ. ಇವ್ರ ಬಾಯಿಗೆ ಒಂದು ಮಾತಿಲ್ವೇ, ಎಲ್ಲ ಸ್ಟೇಜ್ ಮೇಲೆ ಅಲ್ಲಿ ಕುಣಿತಾರೆ. ಯಾರೋ ಧಾರವಾಡ ಬಿಜಾಪುರ ಬಂದವ್ರ ಹತ್ರ ಒಂದು ಬುಕ್ ಇಟ್ಕೊಂಡ್ಬಿಟ್ಟು ಅವ್ರ ನಂಬರ್ಗಳು ಬರ್ಕೊಂಡು ನೀನ್ ಸಂಪರ್ಕ ಇಟ್ಕೊಂಡಿದ್ಯಾ. ನೀನು ಹೋಗಿ ಮೂಲೆ ಹುಡುಕಿದ್ರೆ ನಿನ್ ಕಷ್ಟ ಗೊತ್ತಾಗಿರೋದು. ಆರ್ಕೆಸ್ಟ್ರಾ ಮಾಡ್ಕೊಂಡು ಸೂರರಿಗೆ ಒಂದು ಕಾಲ ಅಂತ ಒಂದು ಹಾಡಾಡೋದು, ಡ್ಯಾನ್ಸ್ ಆಡೋದು, ಇದು ನಿಮ್ದು ಅಭಿಮಾನಿನಾ? ಬಿಡಿ ಚಂದಣ್ಣ, ಈಗ ಬಿಡಿ, ಅದೇನು ಮಾಡ್ಕೊಳ್ಳಿ ಪಾಪ. ನಾವು ಅವ್ರ ಬಗ್ಗೆ ಮಾತಾಡೋದು ಬೇಡ. ನಮ್ಮಂಗೆ ಅವ್ರಿಗೂ ನೋವಾಗಿರುತ್ತೆ ಅಂತ ನಾನು. ಅದು ಸುಳ್ಳು, ಆ ನೋವಾಗಿರಲ್ಲ, ಖುಷಿ ಪಟ್ಟಿರ್ತಾರೆ. ನೀವ್ ಅನ್ಕೊಂಬೇಡಿ, ಭಾರತಿ ಅಮ್ಮ ಅದು ಇವ್ರಿಗೆ ಏನಂದ್ರೆ, ಇವರು ಎಲ್ಲೋ ಅವರು ಅಭಿಮಾನಿ ಸ್ಟುಡಿಯೋ ಅವ್ರ ಹತ್ರ ಏನೋ ವ್ಯಾಪಾರ ಏನೋ ತಗೊಂಡಿರ್ ಟೋಕನ್ ಹಾಕೊಂಡಿರ್ತಾರೆ. ನನ್ಗೆ ಗೊತ್ತು, 1 ವರ್ಷದಿಂದ ಕಡೆನೆ ಟೋಕನ್ ಗಿರಾಕಿಗಳು 3-4 ದಿನ ಟೋಕನ್ ಹಾಕೊಂಡವ್ರೆ. ಸುಮ್ನೆ ಡ್ರಾಮಾ ನೋಡೋ ಮಾತಲ್ಲಿ ಒಂದು ಒಳ್ಳೆ ದುಃಖದ್ದು ವಿಚಾರ ಇಲ್ಲ. ಸುಮ್ನೆ ಕಣ್ಣೋರ್ಸೋ ತಂತ್ರಕ್ಕೆ ಅಂತ 1-2 ಮಾತು ಮಾತಾಡ್ಬಿಟ್ಟು ನಾನೆಲ್ಲ ಗಮನಿಸಿದ್ದೀನಿ. ನಿಜವಾದ ಅಭಿಮಾನಿಗಳು ಅವ್ರ ಗೋಳು ಪಾಪ. ಬೇಜಾರಾಯ್ತು, ತುಂಬಾ ನೋವಾಗ್ತಾ ಇದೆ. ನಾನಂತೂ ಒಂದು 2 ವರ್ಷ ಆಗೋಯ್ತು ಚಂದ್ರಣ್ಣ, ಬೇಜಾರಾಗ್ಬಿಟ್ಟು. ನಮ್ಗೆ ಸಾಕಷ್ಟು ಜನ ಕಾಲು ಎಳ್ದ್ಬಿಟ್ರು. ನನ್ಗೆ ನಮ್ ಜೊತೆ ನಿಂತವ್ರೆ, ಬೇರೆ ಯಾರು ಅಲ್ಲ. ನಿಮ್ಮನ್ನ ಎಳೆದವ್ರು ಭಗವಂತ ಎಳಿಬೇಕು, ನಿಮ್ಗೆ ಏನಾಗಲ್ಲ, ಮುಂದೆ ಹೋಗ್ತೀರಾ. ಆದ್ರೆ ನನ್ನನ್ನ ಬಿಡಿಸಕ ಅಂತೂ ಅವ್ರ ಜನ್ಮದಲ್ಲೂ ಬರ್ದಿಲ್ಲ. ಆಗಲ್ಲ. ನಾವು ಯಾರಿಗೂ ಮೋಸ ಮಾಡಿಲ್ಲ ಚಂದ್ರಣ್ಣ, ಯಾರಿಗೂ ತೊಂದರೆ ಮಾಡಿಲ್ಲ. ಅಂತ ಮೆಚ್ಚ ಕೆಲಸ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ ಹೆಸರು ನನ್ನ ಹೆಸರು ಶಾಶ್ವತ ಉಳ್ಕೊಂಡ್ಬಿಡ್ತು. ಏನು ಹೋರಾಟಕ್ಕೆ ಫಲ ಸಿಕ್ತು ಮೈಸೂರಲ್ಲಿ, ಹೆಮ್ಮೆ ಪಡೋಣ. ಇಲ್ಲಿ ದುಃಖ ವ್ಯಕ್ತಪಡ್ತಾನ, ಅಲ್ಲಿ ಖುಷಿ ಪಡೋಣ ಮೈಸೂರು. ಇಲ್ಲಿ ನಾವು ನಮ್ಮ ಜೀವವರೆಗೂ ಇಲ್ಲಿ ದುಃಖ ವ್ಯಕ್ತಪಡ್ತಾನೆ. ಇಲ್ಲಿ ಅಭಿಮಾನಿ ಸುಳಿ ದುಃಖದ್ದು ಇಂದು ಕರಾಳ ದಿನ ಅಂತ ನಾವು ಇದೇ ಇವತ್ತಿನ ದಿನಕ್ಕೆ ಇದು ಕರಾಳ ದಿನನೇ ಚಂದಣ್ಣ. ಅಭಿಮಾನಿಗಳಿಗೆ, ವಿಷ್ಣುದಾದ ಅಭಿಮಾನಿಗಳಿಗೆ ಕರಾಳ ದಿನನೇ ಇದು. ನಾವು ವರ್ಷನೂ ಒಂದು ಕರಾಳ ದಿನ ಆಚರಣೆ ಮಾಡೋಣ. ಅಲ್ಲಿ ಅದೇ ಜಾಗಕ್ಕೆ ಹೋಗಿ ಆಚರಣೆ ಮಾಡ್ಬೇಕು. ಅದೇ ಜಾಗಕ್ಕೆ ಹೋಗಿ ಆಚರಣೆ ಮಾಡ್ಬೇಕು. ಜಾಗನ ಕರಾಳ ದಿನ ಅಂತ ಹೇಳಿ ದುಃಖ ವ್ಯಕ್ತಪಡಿಸಿ ನಾವು ಅಲ್ಲೇ ಪೂಜೆ ಮಾಡೋಣ. ಆಚೆ ಕಡೆನೆ ಪೂಜೆ ಮಾಡೋಣ, ಅವ್ರ ಎದುರುಗಡೆ. ಹೌದೌದು, ಅಲ್ಲೇ ಕರಾಳ ದಿನ ಆಚರಣೆ ಮಾಡ್ಬೇಕು. ಕರಾಳ ದಿನ ಆಚರಣೆ ಮಾಡಿ ನಾವು ಅಲ್ಲೇ ಮುಂದುವರಿಯೋಣ. ಮುಟ್ಟಿ ಇವತ್ತು ನಮ್ಮ ನೋವು ಇವತ್ತು ಪ್ರಾರಂಭ ಆಗೈತೆ. ನಮ್ಮ ಜೀವ ಇರೋವರೆಗೂ ಇನ್ನಷ್ಟು ಎತ್ತರವಾಗಿ ನೋವನ್ನ ಅಣ್ಣನ ಬಗ್ಗೆ, ಕುಟುಂಬದ ಬಗ್ಗೆ ಜೊತೆಗೆ ನಿಂತ್ಕೊಳ್ಳೋಣ. ಅಲ್ಲಿ ಏನ್ ಅಭಿಮಾನಿ ಸ್ಟುಡಿಯೋದಲ್ಲಿ ಕರಾಳ ದಿನ ಆಚರಣೆ ಮಾಡೋಣ ಅಂತ ಹೇಳ್ತಾ ನಾನು ಇಲ್ಲಿಗೆ ಎಲ್ಲಾ ಅಭಿಮಾನಿಗಳಿಗೆ ನೀವು ನೋಡಿ, ನನ್ನನ್ನ ನೆನೆಸ್ಕೊಂಡು ನನಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾತಾಡಿದ್ರಲ್ಲ, ನನಗೆ ಸಾಕಷ್ಟು ಜನ ಕಾಲ್ ಮಾಡಿದ್ರೆ ಚಂದ್ರಣ್ಣ, ಯಾರ್ದು ಅಟೆಂಡ್ ಮಾಡ್ಲಿಲ್ಲ. ಇಲ್ಲ ಇದು ಯಾವಾಗ ನನ್ಗೆ ಗೊತ್ತು, ಇದಕ್ಕೆ ಕಾಲ್ ಮಾಡ್ತಾರಂತ ನನಗೆ ಗೊತ್ತು. ಮಾನವತೆ ಒಬ್ಬ ವ್ಯಕ್ತಿ, ಒಬ್ಬ ಹೋರಾಟ ಮಾಡಿದವನಿಗೆ ಯಾವತ್ತು ಅವನ್ನ ನೆನ್ಸ್ಕೊಂಡಾನೆ ಅವ್ರ ನಿಜವಾದ ವ್ಯಕ್ತಿಗೆ ಗುಣ, ಆ ಗೌರವ ಸಿಕ್ಕೋದು. ಅದು ನನ್ನಲ್ಲಿ ನೆನೆಸ್ಕೊಂಡು ನನಗೆ ಕಾಲ್ ಮಾಡಿದ್ದು. ನಿಜವಾಗಿ ಹೋರಾಟ ಮಾಡಿದಿರಲ್ಲ, ನಮ್ಮನ್ನೆಲ್ಲ ಸೇರಿಸ್ಕೊಂಡು, ಅದು ನಿಮ್ಗೆ ವ್ಯಕ್ತಿತ್ವ ಒಳ್ಳೆ ಗುಣಕ್ಕೆ ಹೇಳಿ ನಾನು ಗೌರವ ಕೊಡ್ತೀನಿ. ಇವತ್ತು ನಮಗೂ ನೀವು ಎಷ್ಟೊತ್ತು ಮಾತಾಡಿದಕ್ಕೆ ನಿಜವಾಗ್ಲೂ ಬಹಳ ನನ್ಗೆ ಒಂದಷ್ಟು ವಿಚಾರಗಳು ನಿಮ್ಮಿಂದ ಕಲ್ತಿದ್ದೀನಿ ಮುಟ್ಟಿದ್ದಾರೆ. ಅಯ್ಯೋ, ದೊಡ್ಡ ಮಾತು ಚಂದಣ್ಣ. ಅದೆಲ್ಲ ಇನ್ನೂ ಚಿಕ್ಕ ಹುಡುಗರು ಪಾಪ, ನೀವೆಲ್ಲ ಜೊತೆಲಿದ್ದವ್ರು, ಅದಂತೂ ಜೊತೆಲಿದ್ದವ್ರು. ಹಾಗಾಗಿ ನಿಮ್ ಬಗ್ಗೆ ನನಗೂ ಸಾಕಷ್ಟು ಮಾಹಿತಿ ಇತ್ತು. ಅದಕ್ಕೋಸ್ಕರ ನಾನು ನಿಮ್ ಮನೆಗ್ ಬಂದಿದ್ನಲ್ಲ ಹುಡುಕೊಂಡು. ಇಲ್ಲ, ಬಂದಿದ್ದೀರಿ ಮೂರ್ತಿ, ಬಂದಿದ್ದೀರಾ, 2-3 ಸಲ ಬಂದಿದ್ದೀರಾ, ಮಾತಾಡಿದ್ದೀರಾ. ಸಂಘದ ಅಧ್ಯಕ್ಷರು ನೀವೇ ಆಗಿ ಎಲ್ಲಕ್ಕೆ ಪಾಪ ನಮ್ಮ ಅಭಿಮಾನಿಗಳು ಜಾನಕಿ ಅವರು ಪಾಪ ಅನೇಕ 25 ಜನ ಚಂದ್ರಣ್ಣ ಅವರು ಹಿರಿಯರು, ಅವ್ರನ್ನೇ ಮಾಡೋಣ ಅಂತ ಬಂದಿದ್ರು. ನಾನು ಯಾಕಂದ್ರೆ ಸ್ವಲ್ಪ ದೂರ ಓಡಾಡಕ್ಕಾಗಲ್ಲ. ನಾನು ಸುಮಾರು 30 ಕಿಲೋಮೀಟರ್ ಓಡಾಡೋಕೆ ಆಗಲ್ಲ. ನಮಗೂ ಹೆಚ್ಚು ಕಡಿಮೆ ಏಜ್ ಬಾರ ಆಯ್ತಾ ಬಂತು.
ಎಷ್ಟು ನಮ್ದೇ ಅಂತ ಸ್ವಲ್ಪ ಮನೆಗಳು ವಿಚಾರಗಳು ಸ್ವಲ್ಪ ಆಸ್ತಿ ಪಾಸ್ತಿ ಬಗ್ಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಸ್ವಲ್ಪ ಮೌನ ಇದೆ ಮುಖ್ಯರ. ಅವ್ರ ಬಗ್ಗೆ ನಮ್ಮ ಈ ಜೀವ ಇರೋವರೆಗೂ ಪ್ರೀತಿ ಗೌರವ ಇನ್ನಷ್ಟು ಅವ್ರ ಹೆಸರು ಒಳ್ಳೆ ಹೆಸರು ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮುಖ್ಯರ. ಸರಿ ಚಂದ್ರಣ್ಣ, ಆಯ್ತು ಚಂದ್ರಣ್ಣ, ಸಿಗೋಣ ಬೆಂಗಳೂರಿನಲ್ಲಿ ಬಂದು ಮೀಟ್ ಶುಭಾಶಯಗಳು. ಓಕೆ. ಸರಳ ದಿನ ಹಬ್ಬದ ಶುಭಾಶಯಗಳು ಒಂದ್ ಕಡೆ, ನಮ್ಮ ಸರಳ ದಿನ ಹಬ್ಬದ ದಿನನೇ ನೋಡಿ ನಮ್ಗೆ ಇದೊಂದು ಸರಳ ದಿನ ಎಲ್ಲ ಸಿಹಿ ಕೈ ಎರಡೂ ಇರ್ತೈತೆ, ಅವಾಗಿಂದ ನಮ್ಗೆ ಅದು ಬಂದ್ಬಿಟ್ಟೈತೆ. ಕರೆಕ್ಟ್ ಬಿಡಿ. ಓಕೆ, ಎರಡೂ ಸಮನಾಗಿ ನಾವು ಅನುಸರಿಸ್ಕೊಂಡು ನೋವು ತಿನ್ಕೊಂಡ್ ಹೌದು, ಸಮನಾಗಿ ನಾವು ಅದನ್ನ ತಗೊಳ್ಬೇಕಾಗತ್ತೆ. ಏನು ನಿಜ ನಿಜ ನಿಜ.